ಕಳೆದ ಬಾರಿ 6ನೇ ಸ್ಥಾನ ಪಡೆದ ಈ ಬಾರಿ 4ನೇ ಸ್ಥಾನಕ್ಕೆ ಬಂದಿರುವ ಜಿಲ್ಲೆ ಯಾವುದು ಎಂದು ತಿಳಿಯೋಣ ಬನ್ನಿ. ನನ್ನ ಪ್ರೀತಿಯ ಬಂಧು ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಗಡಿ ಜಿಲ್ಲೆಯಾದ ಅತ್ಯಂತ ಶುದ್ಧ ಗಾಳಿ ಇರುವ 4ನೇ ಸ್ಥಾನ ಪಡೆದಿರುವ ರಾಜ್ಯ ಚಾಮರಾಜನಗರ ಜಿಲ್ಲೆ. ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ ನಡೆಸಿದ ಸಮೀಕ್ಷೆಯಲ್ಲಿ ಸಾಧನೆ ಮಾಡಿದೆ. ಹೆಚ್ಚಿನ ಅರಣ್ಯ ಪ್ರದೇಶ ಹೊಂದಿರುವ, ಕಡಿಮೆ ವಾಹನಗಳು ಇರುವುದರಿಂದ, ಹಳ್ಳಿಗಳಿಂದ ತುಂಬಿರುವ ಪ್ರದೇಶ ಆಗಿರುವುದರಿಂದ ಶುದ್ಧ ಗಾಳಿಗೆ ಕಾರಣ ಆಗಿದೆ. ಮೇಘಾಲಯದ ಶಿಲ್ಲಾಂಗ್ 1ನೇ ಸ್ಥಾನ, ಸಿಕ್ಕಿಂನ ಗ್ಯಾಂಗ್ಟಕ್ 2ನೇ ಸ್ಥಾನ, ಕರ್ನಾಟಕದ 2 ಜಿಲ್ಲೆಗಳು, ಕೊಪ್ಪಳ 3ನೇ ಸ್ಥಾನ, 4ನೇ ಸ್ಥಾನ ಚಾಮರಾಜನಗರ ಜಿಲ್ಲೆ. ಇಲ್ಲಿ 3 ಬೆಟ್ಟಗಳು ನೋಡಲು ಸಿಗುತ್ತವೆ: ಮಲೆ ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. 1 ಅಭಯಾರಣ್ಯ ಬಂಡೀಪುರ. ಇದು ವನವಲಯಗಳು, ಬುಡಕಟ್ಟು ಅಂದರೆ ಆದಿವಾಸಿ ಜನ, ಸರಳ ಜೀವನ ಶೈಲಿ ನಡೆಸುವವರು ಜನಸಂಖ್ಯೆ ಹೊಂದಿರುವ ರಾಜ್ಯ. ಚಾಮರಾಜನಗರ ದಕ್ಷಿಣದ ತುದಿಯ ಜಿಲ್ಲೆ ಎಂದು ಹೇಳಲಾಗುತ್ತಿತ್ತು. ನೈಸರ್ಗಿಕ ಸೌಂದರ್ಯ ಹೊಂದಿರುವ ಪ್ರದೇಶ ಆಗಿರುವುದರಿಂದ ಶ್ರೀಗಂಧ ಮತ್ತು ವನ್ಯಜೀವಿ ಅಂದರೆ ಕಾಡು ಪ್ರಾಣಿಗಳ ಪ್ರವಾಸದ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಶುದ್ಧ ಗಾಳಿಯಲ್ಲಿ 4ನೇ ಸ್ಥಾನ ಪಡೆದಿರುವುದರಿಂದ ಚಾಮರಾಜನಗರದ ಜಿಲ್ಲೆಯ ಜನರಿಗೆ ಸಂತೋಷ ನೀಡಿದೆ. ಯಾವುದೇ ಸ್ಥಾನ ಪಡೆದರೂ ಕಂಡಲ್ಲಿ ಕಸ ಹಾಕುವುದು, ಕಾಡಿನ ಪ್ರವಾಸ ಮಾಡಿದರೆ ಪ್ರಾಣಿಗಳಿಗೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಿನ್ನುವ ಪದಾರ್ಥಗಳನ್ನು ಕೊಡಬಾರದು, ಸ್ವಚ್ಛತೆಯ ಬಗ್ಗೆ ಗಮನ ಕೊಡಬೇಕು. ಬೆಟ್ಟಗಳು, ದೇವಾಲಯಗಳು, ಜಲಪಾತಗಳು ಎಲ್ಲೇ ಹೋದರೂ ಜನ ರಾಶಿ ಕಸ ಹಾಕಿ ಬರುತ್ತಾರೆ. ಇದರ ಬಗ್ಗೆ ಅರಿವು ಮಾಡಿಕೊಂಡರೆ ಎಲ್ಲ ನೋಡುವ ಸ್ಥಳಗಳು ಸುಂದರವಾಗಿ ಕಾಣುತ್ತವೆ. ಬೆಟ್ಟ, ದೇವಾಲಯ, ಜಲಪಾತ ಎಲ್ಲ ರಕ್ಷಿಸಬೇಕಾಗಿರುವುದು ಜನರ ಕರ್ತವ್ಯ ಆಗಿರುತ್ತದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.